ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬಾಜು ಒಂದು ಬೆಲ್ ಐಕನ್ ಬಟನ್ ಕಾಣಿಸ್ತದೆ, ಅದಕ್ಕೂ ಕ್ಲಿಕ್ ಮಾಡ್ಕೊರಿ. ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ಮನೆಯಲ್ಲೇ ಕಂಪ್ಯೂಟರ್ನ ಕಲಿಬೋದು. ಇವತ್ತು ನಾನು ಏನು ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಒಳಗಡೆ ಮೈಕ್ರೋಸಾಫ್ಟ್ ವರ್ಡ್ ಕಲಿಬೇಕಾಗಿದೆ. ಅದರಲ್ಲಿ ನಾನು ಬರಿತಾ ಇದ್ದೀನಿ, ಬಟ್ ನನಗೆ ಅಕ್ಷರಗಳನ್ನು ಕಲರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸ್ವಲ್ಪ ಕಲ್ತಿದ್ದೀನಿ. ನಾನು ಪೂರ್ತಿ ಮೈಕ್ರೋಸಾಫ್ಟ್ ವರ್ಡ್ ಕಲಿಬೇಕಾಗಿದೆ ಅಂದ್ರೆ ನಾನು ಹೇಳುವಂಥ ಸ್ಟೆಪ್ ಬೈ ವಿಡಿಯೋಗಳು ನೀವು ಫಾಲೋ ಮಾಡ್ತಾ ಹೋಗ್ರಿ. ನೀವು ಸರಿ ಮನೆಯಲ್ಲೇ ಕೂತ್ಕೊಂಡು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಕಲಿಬಹುದು. ಅದೇ ರೀತಿಯಾಗಿ ನಾನು ಹೋಗ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಒಳಗೆ ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಒಳಗೆ ಹೋಗ್ತಿದ್ದಾನೆ, ಇಲ್ಲಿ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಇದರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ತಿದ್ದಾಗನೇ ಆ ಅಪ್ಲಿಕೇಶನ್ ಓಪನ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕಂಪ್ಯೂಟರ್ ಒಳಗೂ ಕೂಡ ಇರುತ್ತೆ, ನೀವು ಓಪನ್ ಮಾಡ್ಕೋಬಹುದು. ಓಪನ್ ಮಾಡ್ತಿದ್ದಾಗನೇ ಮೇಲ್ಗಡೆ ಕಾಣಿಸ್ತದೆ, ನಿಮ್ಗಂದ್ರೂ ಗೊತ್ತಿದೆ. ಇದಕ್ಕೆ ನಾವು ಏನಕ್ಕೆ ಕರಿತೀವ್ರಿ, ಇಲ್ಲಿ ಮೇಲ್ಗಡೆ ಇದಕ್ಕೆ ಶಾರ್ಟ್ ಕಟ್ ಅಂತ ಕರೀತಾರೆ. ಇಷ್ಟೇ, ಇಲ್ಲಿಂದ ಇಲ್ಲೇನು ಕಾಣಿಸ್ತಿದೆಯಲ್ಲ ಇದು ಶಾರ್ಟ್ ಕಟ್. ಇದು ಏನು ಕಾಣಿಸ್ತಿದೆಯಲ್ಲ ಇದಕ್ಕೆ ಆಫೀಸ್ ಬಟನ್ ಅಂತ ಕರಿತೀವಿ. ಇದನ್ನ ಟೈಟಲ್ ಬಾರ್ ಅಂತ ಕರಿತೀವಿ. ಇದಕ್ಕೆ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಅನ್ನೋದು ಕೂಡ ನಿಮ್ಗೆ ಗೊತ್ತದೆ. ಇದು ಪೂರ್ತಿ ಬಂದ್ಬಿಟ್ಟು ರಬ್ಬಿನ್ ಅಂತ ಕರಿತೀವಿ. ಇದು ಪೂರ್ತಿ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು ರಬ್ಬಿನ್ ಅಂತ ಕರೀತಾರೆ. ಇಲ್ಲಿ ಮೇಲ್ಗಡೆ ಕಾಣಿಸೋದಕ್ಕೆ ಮೆನು ಬಾರ್ ಅಂತ ಕರಿತೀವಿ, ಗೊತ್ತೇ ಅದ ನಿಮ್ಗೆ. ಅದೇ ರೀತಿಯಾಗಿ ನಾನು ಏನು ಹೇಳ್ಕೊಡ್ತೀನಿ ಅಂದ್ರೆ ಇವೆಲ್ಲ ಯಾವ ತರ ಯೂಸ್ ಮಾಡ್ಕೋಬಹುದು, ನಾವು ಮೆನ್ಯೂಸ್ ಅನ್ನ ಯಾವ ತರ ಯೂಸ್ ಮಾಡ್ಕೋಬೇಕನ್ನೋದ ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೀನಿ. ನೀವು ಆರಾಮ್ ಸರಿ ನೋಡಿ ಕಲಿಬಹುದು. ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ನನಗೆ ಕಮೆಂಟ್ಸ್ ಮಾಡಿರಿ, ಅವತ್ತೇ ನಿಮ್ಗೆ ರಿಪ್ಲೈ ಮಾಡಿಕೊಟ್ಟು ನಾನು ತಿಳಿಸ್ಕೊಡ್ತೀನಿ ಏನು ಆಗಿದೆ ಪ್ರಾಬ್ಲಮ್ ಅನ್ನೋದನ್ನು. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ನೋಡೋಣ. ಇಲ್ಲಿಂದ ನಾನು ಏನಾದರೂ ಒಂದು ಟೈಪ್ ಮಾಡ್ತೀನಿ, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಈ ಪೇಜ್ ಯಾವ ಸೈಜ್ ಒಳಗದ ಅನ್ನೋದು ಕೂಡ ನಮ್ಗೆ ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕೋಸ್ಕರ ಪೇಜ್ ಲೇಔಟ್ ಒಳಗೆ ಹೋಗ್ತೀನಿ ರೀ. ಆ ಪೇಜ್ ಯಾವ ಸೈಜ್ ಒಳಗಿದೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅದ. ಪೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ರೀ. ಲೆಟರ್ ಸೈಜ್ ಒಳಗದ, ನನಗೆ A4 ಸೈಜ್ ಒಳಗೆ ಬೇಕು. ಯಾಕಂದ್ರೆ ನಾನು ಮಾಡುವಂಥ ಕೆಲಸ ನನಗೆ ಪ್ರಿಂಟ್ ಬೇಕಾಗಿದೆ. ಅದಕ್ಕೋಸ್ಕರ ನಾನು A4, ನನ್ನ ಕಡೆ ಇರೋದೆಲ್ಲ ಹಾಳಿ A4 ಅದಾವ. ಅದಕ್ಕೆ ನಾನು A4 ಅನ್ನ ತಗೋತಾ ಇದ್ದೀನಿ. ಮ್ಯಾಕ್ಸಿಮಮ್ A4 ತಗೋಬೇಕು. ಆಫೀಸಲ್ಲಿ ಕೆಲಸ ಮಾಡುವಂಥದ್ದನ್ನ A4 ತಗೋತಾ ಇದ್ದೀನಿ. ತಗೊಂಡ್ಬಿಟ್ಟು ಇದರಲ್ಲಿ ನಾನು ಏನು ಮಾಡ್ತೀನಿ ರೀ, ಈಗ ಏನಾದರೂ ಒಂದು ಟೈಪ್ ಮಾಡ್ತೀನಿ. ಇದು ನೋಡ್ರಿ ಬ್ಲಿಂಕ್ ಆಗ್ತಾ ಇದೆ, ಟಕ್ ಟಕ್ ಅಂತ ಬ್ಲಿಂಕ್ ಆಗ್ತಾ ಇದೆ. ಅಂದ್ರೆ ಅದು ಏನು ಹೇಳ್ಕೊಡಕತ್ತ ನನಗೆ, ಏನಾದರೂ ಬರೀರಿ ಅಂತ ಹೇಳ್ಕೊಡ್ತಾ ಇದೆ. ಅವಾಗ ನಾನು ಏನು ಮಾಡ್ತೀನಿ, ಬರೀತೀನಿ. ಇಲ್ಲಿಂದ ಏನಕ್ಕೆ ಬರೀದೆ, ಎಜುಕೇಶನ್, EDUCATION ಎಜುಕೇಶನ್. ಬಟ್ ಕ್ಯಾಪಿಟಲ್ ಲೆಟರ್ ಒಳಗೆ ಬರೀತಾ ಇದೆ. ಇದು ಕ್ಯಾಪಿಟಲ್ ಲೆಟರ್ ಯಾಕೆ ಬರಾಕತ್ತೀನಿ ಅಂದ್ರೆ ನನ್ನ ಕಂಪ್ಯೂಟರ್ ಒಳಗೆ ಕ್ಯಾಪ್ಚರ್ ಲಾಕ್ ಕೀ ಆನ್ ಅದ. ನೀವು ಬ್ಯಾಕ್ ಹೋಗ್ರಿ, ಕೀಬೋರ್ಡ್ ಒಳಗೆ ಬ್ಯಾಕ್ ಪ್ರೆಸ್ ಒತ್ತದಾಗ ಕ್ಯಾಪ್ಚರ್ ಲಾಕ್ ನಾನು ಬಂದ್ ಮಾಡಿ ಬರೀತೀನಿ. EDUCATION ನೋಡ್ರಿ, ಈಗ ಸ್ಮಾಲ್ ಲೆಟರ್ ಒಳಗೆ ಬಂತು. ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಬಂದಿದೆ, ಅದಾದ ನಂತರ ಅಕ್ಷರಗಳೆಲ್ಲ ಸ್ಮಾಲ್ ಒಳಗೆ ಬಂದಾವ. ಇರ್ಲಿ. ನೆಕ್ಸ್ಟ್ ಎಜುಕೇಶನ್ ICT ಪ್ರಾಜೆಕ್ಟ್ ಅಂತ ನಾನು ಬರಿತಾ ಇದ್ದೀನಿ. ಪ್ರಾಜೆಕ್ಟ್ ಅಂತ ಬರ್ದ್ಬಿಟ್ಟೆ. ಕರ್ನಾಟಕ ಅಂತ ಬರ್ದಿದ್ದೀನಿ. ಇಲ್ಲಿ ನೋಡ್ರಿ, ನಾನು ತೋರಿಸ್ಕೊಡ್ತೀನಿ. ಓಕೆ, ತಪ್ಪನ್ನು ಕೂಡ ನಾನು ಬರ್ದಿದ್ದೀನಿ, ಇದ್ರೊಳಗೆ ತೋರಿಸ್ಕೊಡ್ತೀನಿ. ಇದ್ರೊಳಗೆ ಮಿಸ್ಟೇಕ್ ಆಗಿರೋದನ್ನ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ, ಅದಕ್ಕೆ ಮಿಸ್ಟೇಕ್ ಮಾಡಿರೋದು. ಇದೇ ರೀತಿಯಾಗಿ ಬಂದಿದೆ. ನಾನು ಏನು ಬರ್ದಿದ್ದೀನಿ, ಎಜುಕೇಶನ್ AICT ಪ್ರಾಜೆಕ್ಟ್ ಕರ್ನಾಟಕ. ಬಹಳ ಸಣ್ಣಾಗಿ ಅಕ್ಷರ. ಈಗ ಸ್ವಲ್ಪ ದೊಡ್ಡದು ಮಾಡಬೇಕಾಗಿತ್ತು ಅಂದ್ರೆ ಹಿಂಗೆ ಸೆಲೆಕ್ಷನ್ ಮಾಡ್ಕೊರಿ. ಕೀಬೋರ್ಡ್ ಒಳಗೆ ನೀವು ಮೌಸ್ ಒಳಗೆ ಹಿಂಗೆ ಜಗ್ರಿ ಹಿಂಗೆ ಕ್ಲಿಕ್ ಮಾಡೋದಿಲ್ಲ. ಹಿಂದೆ ಮಾಡ್ರಿ, ಇಲ್ಲೇ ಕ್ಲಿಕ್ ಮಾಡ್ಬೋದು, ಅಲ್ಲೇರೆ. ಈ ಕರ್ನಾಟಕನು ಈ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ, ತೋರಿಸ್ತೀನಿ ನಿಮ್ಗೆ. ಈಗೇನು ಮಾಡೋಣ, ಈ ಇಷ್ಟು ಜಾಗ ಯಾಕೆ ಗ್ಯಾಪ್ ಆಗ್ತಿದೆ ಅಂದ್ರೆ ಅದು ಮಾರ್ಜಿನ್ ಅಂತ ಕರೀತಾರೆ. ಮಾರ್ಜಿನ್ ಇರ್ಬೇಕು. ನೀವು ಬಹಳ ಹತ್ತಿರದಿಂದ ಮಾಡಿದ್ರೆ ಪ್ರಿಂಟ್ ಒಳಗೆ ಕರೆಕ್ಟಾಗಿ ಬರೋದಿಲ್ಲ. ಮ್ಯಾಕ್ಸಿಮಮ್ ಇದೇನು ವೈಟ್ ಕಾಣಿಸ್ತಿದೆಯಲ್ಲ, ಇದ್ರೊಳಗೆ ಮಾತ್ರ ನಿಮ್ಗೆ ಬರ್ಲಿಕ್ಕೆ ಅವಕಾಶ. ಈ ವೈಟ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಷ್ಟನ್ನು ಮಾತ್ರ ನಾವು ಈ ಪೇಜ್ ಒಳಗೆ ಟೈಪ್ ಮಾಡ್ತಾ ಹೋಗ್ಬೋದು. ಇಷ್ಟೇ ಬರುತ್ತೆ. ಈ ವೈಟ್ ಬಿಟ್ಟು ಈ ಕಡೆ ಬರೋದಿಲ್ಲ. ಈ ಕಡೆ ಬರ್ಬೇಕಂದ್ರೆ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸರಿಸ್ಬೋದು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೇನೆ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ದೊಡ್ಡ ಮಾಡ್ಕೋಬೇಕು. ಅದಕ್ಕೋಸ್ಕರ ಆಗ್ಲೇ ನಾನು ಪೇಜ್ ಲೇಔಟ್ ಮೆನು ಚಾಯ್ಸ್ ಮಾಡಿದೆ. ಈಗ ಹೋಮ್ ಒಳಗೆ ಹೋಗ್ಬೇಕು. ಹೋಮ್ ಒಳಗೆ ಹೋಗ್ತಿದ್ದಾನೆ. ಅಕ್ಷರಗಳನ್ನ ಇಲ್ಲಿಂದ ದೊಡ್ಡ ಮಾಡ್ಕೋಬಹುದು. ದೊಡ್ಡ ಮಾಡ್ಕೊಂಡು ಕರ್ನಾಟಕ ಪ್ರಾಜೆಕ್ಟ್ ಅಂತ ಬರ್ದಿದ್ದೀನಿ. ಇಷ್ಟಿರ್ಲಿ. ಓಕೆ, ಇಷ್ಟಿರ್ತಿದ್ದಾಗನೇ ಇಲ್ಲಿ ಕರ್ನಾಟಕ ಏನೋ ಒಂದು ಮಿಸ್ಟೇಕ್ ಆಗಿದೆ ಇದ್ರ ಮೇಲೆ. ಅಂದ್ರೆ ಗ್ರಾಮಿಕಲ್ ಮಿಸ್ಟೇಕ್ ಆದಾಗ ಕೆಳಗಡೆ ರೆಡ್ ಲೈನ್ ಬರುತ್ತೆ. ಗ್ರಾಮರ್ ಆಗಿ ನೀವು ಕರೆಕ್ಟಾಗಿ ಬರೆದಿಲ್ಲ ಅಂದ್ರೆ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂದ್ರೆ, ನಾನು ನೋಡ್ರಿ ಇಲ್ಲಿ ಎಜುಕೇಶನ್ ಬರ್ದೀನಿ, ಇಲ್ಲಿ ಬರ್ದು ಬಿಡ್ತೀನಿ ರೀ. ನೋಡ್ರಿ, ಇದ್ರ ಕೆಳಗಡೆ ಲೈನ್ ಆಗಲೇ ಲೈನ್ ಇರಲಿಲ್ಲ, ಕೆಂಪು ಗೆರೆ ಇರಲಿಲ್ಲ. ಯಾಕಂದ್ರೆ ತಪ್ಪಾಗಿದೆ. ಇಲ್ಲಿ ಸಿ ಬರ್ಬೇಕು ಜಾಗಕ್ಕೆ ನಾನು ಏನು ಬರ್ದಿದ್ದೀನಿ ರೀ, E ಅಂತ ಬರ್ದ್ಬಿಟ್ಟಿದ್ದೀನಿ. ಇಲ್ಲಿ E ಅಂತ ಬರ್ದ್ಬಿಟ್ಟಿದ್ದೀನಿ. ನಾನು ಆಗಲೇ ಏನಿತ್ತು, C ಅಂತ ಇತ್ತು ಇಲ್ಲಿ. ಓಕೆ, ಸಿ ಬರ್ದ್ರೆ ಸಾಕು, ನಿಮ್ಗೆ ಕರೆಕ್ಟಾಗಿ ಎಜುಕೇಶನ್ ಬರುತ್ತೆ. ಕೆಳಗಡೆ ಯಾವುದೇ ರೆಡ್ ಲಿಂಕ್ ಕಾಣಿಸೋದಿಲ್ಲ. ನೋಡ್ರಿ, ಕಾಣಿಸ್ತಾ ಇದೆ, ಕಾಣಿಸ್ತಾ ಇಲ್ಲ. ನೀವು ಅದೇ ರೀತಿ ಸಿ ಜಾಗಕ್ಕೆ ನೀವು ಈ ಬರ್ದಿದ್ರಪ್ಪ ಅಂದ್ರೆ ಅದು ಗ್ರಾಮಿಕಲ್ ಆಗಿ ಮಿಸ್ಟೇಕ್ ಅದ. ಗ್ರಾಮರ್ ತಕ್ಕಂತೆ ನಮ್ಮ ಡಿಕ್ಷನರಿ ಒಳಗೆ ಆ ವರ್ಡ್ ಇರೋದಿಲ್ಲ. ಅದಕ್ಕೋಸ್ಕರ ಇದು ಈ ತರ ನಮ್ಗೆ ತಪ್ಪಿದೆ ಅಂತ ತೋರಿಸ್ಕೊಡ್ಲಿಕ್ಕೆ ಕೆಳಗಡೆ ರೆಡ್ ಲೈನ್ ಬರುತ್ತೆ. ನೀವು ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೆಂಗಪ್ಪ ಅಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಆ ಅಕ್ಷರ ಮೇಲೆನೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಎಜುಕೇಶನ್ ಅಂತ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟ್
ತೋರಿಸ್ತಾನವ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಜುಕೇಶನ್ ಅಂತ ಕರೆಕ್ಟ್ ಆಯ್ತು. AICT ಇದು ಕರೆಕ್ಟ್ ಅದ, ಅದಕ್ಕೇನು ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಕರ್ನಾಟಕ ಸ್ವಲ್ಪ ಮಿಸ್ಟೇಕ್ ಅದ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು, ಇಲ್ಲಿ ಕರ್ನಾಟಕ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು. RA ಆಗ್ಬಾರ್ದು, ಇಲ್ಲಿಂದ ನಾನು RA ಕೂಡ ಬರ್ದಿದ್ದೀನಿ, ಅದಕ್ಕೋಸ್ಕರ ಆ ಥರ ಆಗಿರೋದು. ಕರ್ನಾಟಕ ಅಂತ ಬರ್ದಿದ್ದೀನಿ. ಈ ಥರ ನಾವೇನು ಮಾಡ್ಬೋದು, ಈಸಿಯಾಗಿ ಕರ್ನಾಟಕ ಪ್ರಾಜೆಕ್ಟ್ ಇದು ಅಂದ್ರೂ ಕರೆಕ್ಟ್ ಅದ. AICT ಯಾಕಂದ್ರೆ ಶಾರ್ಟ್ಕಟ್ ಅದ, ಅದಕ್ಕೋಸ್ಕರ ಈ ತರ ಬರೋದೇ ಅದ. ಅದಕ್ಕೇನು ಮಾಡೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಡಿಕ್ಷನರಿ ಒಳಗೆ ಇರೋದಿಲ್ಲ ವರ್ಡ್. ಈ ತರ ನಾನು ಬರ್ದಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು A ಮೇಲೆ ಕ್ಲಿಕ್ ಮಾಡಿದಾಗ ದೊಡ್ಡದಾಗತ್ತೆ, ಸ್ವಲ್ಪ ಸಣ್ಣದು ಸಾಕಿಷ್ಟು. ಇನ್ನೂ ಸ್ವಲ್ಪ ನನಗೆ ದೊಡ್ಡದಾಗಬೇಕು, ಸಾಕಿಷ್ಟು. ಯಾವ ಅಕ್ಷರ ನಾನು ಒಂದೇ ಅಕ್ಷರ ಸೆಲೆಕ್ಷನ್ ಮಾಡಿ ದೊಡ್ಡ ಮಾಡಿದೆ, ಅದಕ್ಕೆ ದೊಡ್ಡದಾಗಿತ್ತು. ನೆಕ್ಸ್ಟ್ ಇದನ್ನು ದೊಡ್ಡ ಮಾಡಬೇಕಾಗಿದೆಪ್ಪ ಅಂದ್ರೆ ಅದಕ್ಕಷ್ಟೇ ಸೆಲೆಕ್ಷನ್ ಮಾಡ್ಕೊರಿ. ಸೆಲೆಕ್ಷನ್ ಮಾಡಿಕೊಂಡು ದೊಡ್ಡ ಮಾಡ್ಕೊಡಿ, ದೊಡ್ಡದಾಗ್ತದೆ ಅಕ್ಷರ. ನೆಕ್ಸ್ಟ್ ಇದನ್ನೇ ಸ್ವಲ್ಪ ಸೆಂಟರ್ ಒಳಗೆ ಬರಬೇಕು. ಎಜುಕೇಶನ್ ಸೆಂಟರ್ ಒಳಗೆ ಕರ್ನಾಟಕ ಬರ್ಬೇಕಂದಾಗ ಇಲ್ಲಿ 4 ಕಾಣಿಸ್ತಿದೆ ನಿಮ್ಗೆ. ಇದನ್ನೇನು ಮಾಡ್ಬೋದು, ಇಲ್ಲಿಂದ ಸೆಂಟರ್ ಬಂದ್ಬಿಟ್ಟು ಇದು ಲೆಫ್ಟ್, ಇದು ಈ ಕಡೆ, ಇದು ಈ ಕಡೆ ತಗೋಬಹುದು. ಓಕೆ, ರೈಟ್ ಲೆಫ್ಟ್ ಇಲ್ಲಿ ತೋರಿಸ್ಕೊಡ್ತದೆ ನೋಡ್ರಿ. ಇದು ಲೆಫ್ಟ್ ಅದ. Ctrl+L ಒತ್ತದಾಗ ಲೆಫ್ಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಶಾರ್ಟ್ಕಟ್ ಬರುತ್ತೆ. Ctrl+R ಒತ್ತದಾಗ ರೈಟ್ ಸೈಡ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಬರಿತಕ್ಕಂಥ ಪೇಜಸ್ ಸೆಂಟರ್ ಒಳಗೆ ಬರುತ್ತೆ. ಎಲ್ಲ ಅಕ್ಷರಗಳು ನಟ್ ನಾಡು ಯೂಸ್ ಮಾಡ್ಕೋಬಹುದು ನಾವು. ತಿಳಿತಾ ಇದೆ. ನೆಕ್ಸ್ಟ್ ಇದನ್ನೇ ನಾನು ಏನು ಮಾಡ್ಕೋತಾ ಇದ್ದೀನಿ, ಕಲರ್ ಮಾಡಬೇಕಾಗಿದೆ. ಇದು ಅಂತೂ ಗೊತ್ತೈತೆ ನಿಮ್ಗೆ ಅಕ್ಷರಗಳನ್ನ. ಇದು ಜಸ್ಟಿಫೈ ಅಂದ್ರೆ ಕರೆಕ್ಟ್ ಆಗಿ ಬರೋದು. ಎಲ್ಲ ಅಕ್ಷರಗಳು ಸ್ವಲ್ಪ ಹಿಂದೆ ಮುಂದೆ ಆಗಿರ್ತಾವೆ ಟೈಪ್ ಮಾಡಿದ್ರೊಳಗೆ. ನೀವು ಜಸ್ಟಿಫೈ ಮಾಡಿದ್ರೆ ಏನು ಮಾಡ್ತೀರಿ, ಕರೆಕ್ಟ್ ಆಗಿ ವಿಕೋಲ್ ಆಗಿ ಪ್ರಾಜೆಕ್ಟ್ ಒಳಗೆ ಕರೆಕ್ಟ್ ಆಗಿ ಲೈನ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ಕೋಬಹುದು. ಅದನ್ನು ತೋರಿಸ್ತೀನಿ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಇಷ್ಟೆಲ್ಲ ಆಯಿತು. ಏನು ಗೊತ್ತಾಯ್ತು, ಇವಾಗ ಅಕ್ಷರಗಳನ್ನ ಲೆಫ್ಟ್ ರೈಟ್ ಯಾವ ತರ ತಗೊಳ್ಳೋದು ಗೊತ್ತಾಯ್ತು, ಅಕ್ಷರ ದೊಡ್ಡ ಮಾಡೋದು ಗೊತ್ತಾಯ್ತು, ಮತ್ತೆ ಅಕ್ಷರ ಮಿಸ್ಟೇಕ್ ಆಗಿರೋದನ್ನ ಯಾವ ತರ ತೆಗಿಬೇಕು ಅನ್ನೋದು. ಇಲ್ಲಿ ನೋಡ್ರಿ ಕೆಳಗಡೆ ಗ್ರೀನ್ ಗೆರೆ ಬಂದದ್ದು. ಗ್ರೀನ್ ಬಂದ್ರೆ ಏನೋ ಹಂಚೋ ಅವಶ್ಯಕತೆ ಇಲ್ಲ, ಕರೆಕ್ಟ್ ಇದೆ ಅದು. ಓಕೆ, ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು, ಎಜುಕೇಶನ್ ICT ಪ್ರಾಜೆಕ್ಟ್ ಇದ್ರ ರೈಟ್ ಕ್ಲಿಕ್, ಅದು ಹೋಗೋವರೆಗೂ ಮಾಡ್ಕೊರಿ. ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಸ್ವಲ್ಪ ಸ್ಪೇಸ್ ಒಳಗೂ ಕೂಡ ನಾವು ಸ್ವಲ್ಪ ಚೇಂಜಸ್ ಆಗಿರೋದು, ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದ ನಂತರ ನನ್ಗೆ ಕಲರ್ ಮಾಡಬೇಕಾಗಿದೆ ಅಕ್ಷರಗಳನ್ನ. ಹಿಂಗೆ ಸೆಲೆಕ್ಷನ್ ಮಾಡ್ಕೊರಿ. ಇದಕ್ಕಷ್ಟಕ್ಕೆ ಕಲರ್ ಮಾಡಬೇಕಾಗಿದೆ. ಸ್ವಲ್ಪ ಅಕ್ಷರ ಇವು ಸ್ಮಾಲ್ ಒಳಗದಾವ, ಈ ಕ್ಯಾಪಿಟಲ್ ಲೆಟರ್ ಒಳಗೆ ಹಾಕ್ಬೇಕು. ಫಸ್ಟ್ ಕಲರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿಂದ A ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಕ್ಲಿಕ್ ಮಾಡಿ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊರಿ, ಕಲರ್ ಬಂದ್ಬಿಡುತ್ತೆ. ನೋಡ್ರಿ, ನಾನು ಬರಿತಕ್ಕಂಥ ಅಕ್ಷರ ಕಲರ್ ಬೇಕಾಗಿದೆಪ್ಪ ಅಂದ್ರೆ ಇಲ್ಲಿ A ಮೇಲೆ ಕ್ಲಿಕ್ ಮಾಡಿದಾಗ ನನ್ಗೆ ಕಲರ್ಸ್, ನನಗೆ ಯಾವ ಕಲರ್ ಬೇಕು ಆ ಕಲರ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಸಾಕು, ಆ ಕಲರ್ ನನಗಿಲ್ಲೇ ಬಂದು ಪ್ರೆಸೆಂಟ್ ಆಗ್ತಾ ಇದೆ. ನಾನು ಈ ತರ ಕಲರ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಇದ್ರ ಹಿಂದ್ಗಡೆ ಸ್ವಲ್ಪ ಹೈಲೈಟ್ ಆಗ್ಬೇಕು. ಕರ್ನಾಟಕ ಅನ್ನೋದು ಹೈಲೈಟ್ ಇಲ್ಲ, AICT ಪ್ರಾಜೆಕ್ಟ್ ಅನ್ನೋದು ಹೈಲೈಟ್ ಆಗಬೇಕು. ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ A ಮತ್ತೆ ಬ್ರಷ್ ಅಂದಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೈಲೈಟ್ ಬರುತ್ತೆ. ಅಕ್ಷರ ಹಿಂದ್ಗಡೆ ಒಂದು ಕಲರ್ ಬಂದ್ಬಿಡುತ್ತೆ. ಇದಕ್ಕೆ ಹೈಲೈಟ್ ಅಂತ ಕರಿತೀವಿ. ಹೈಲೈಟ್ ಮಾಡ್ಕೊಳ್ಳಿಗೋಸ್ಕರ ಅದನ್ನ ಯೂಸ್ ಮಾಡ್ಕೋತೀವಿ. ನನಗೆ ಬೇಕಾಗಿಲ್ಲ, ನಾನು ತೆಗಿಬೇಕಾಗಿದೆ ಅಂದ್ರೆ ಅದೇ ಹೈಲೈಟ್ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡ್ರಿ, ಹೋಗ್ಬಿಡುತ್ತೆ. ನೀವು ಎಲ್ಲಿಂದ ಹಾಕಿರ್ತೀರಿ ಅಲ್ಲಿಂದಾನೇ ನೀವು ಇಫೆಕ್ಟ್ ಅನ್ನ ವಾಪಸ್ ತೆಗಿಬಹುದು. ನೆಕ್ಸ್ಟ್ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ AA ಅಂತ ಕಾಣಿಸ್ತಾ ಇದೆ. ಇದು ಏನ್ ಕೆಲಸ ಮಾಡ್ತಿತ್ತಪ್ಪ ಅಂದ್ರೆ, ನಾನು ಆಗ್ಲೇ ಸ್ಮಾಲ್ ಲೆಟರ್ ಒಳಗೆ ಬರ್ದಿದ್ದೀನಿ ಪೂರ್ತಿ. ನನ್ಗೀಗ ನಮ್ಮ ಪ್ರಾಜೆಕ್ಟ್ ಸರ್ ಏನ್ ಹೇಳ್ತಿದ್ದಾರೆ, ನನಗೆ ಇದೆಲ್ಲ ಕ್ಯಾಪಿಟಲ್ ಅಕ್ಷರ ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಅವರು. ಅದಕ್ಕೋಸ್ಕರ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಪರ್ ಕೇಸ್ ಅಂತ ತಗೋತಾ ಇದ್ದೀನಿ. ಎಲ್ಲ ಅಕ್ಷರಗಳ ಕ್ಯಾಪಿಟಲ್ ಆಗ್ತಾ ಇದೆ. ನಾನು ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಅಪ್ಪರ್ ಕೇಸ್ ಅಂತ ಮಾಡ್ಕೊಂಡ್ಬಿಡ್ತೀನಿ ರೀ. ಕರ್ನಾಟಕ ಅನ್ನೋದು ಕೂಡ ಕ್ಯಾಪಿಟಲ್ ಲೆಟರ್ ಒಳಗಾಗತ್ತೆ ನೋಡ್ರಿ. ಸ್ಮಾಲ್ ಲೆಟರ್ ಇತ್ತು, ಕ್ಯಾಪಿಟಲ್ ಲೆಟರ್ ಒಳಗೆ ನಾನು ಚೇಂಜಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಸೆಲೆಕ್ಟ್ ಮಾಡ್ಕೋರಿ. ಇದ್ರ ಮೇಲೆ ಕ್ಲಿಕ್ ಮಾಡೋದು. ಲೋವರ್ ಕೇಸ್ ಅಂದಾಗ ಸ್ಮಾಲ್ ಲೆಟರ್ ಆಗುತ್ತೆ. ನೆಕ್ಸ್ಟ್ ಈಚ್ ವರ್ಡ್ ಕ್ಯಾಪಿಟಲೈಸ್ ಅಂದಾಗ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಆಗುತ್ತೆ, ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ ಆಗುತ್ತೆ. ನೋಡ್ರಿ, ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಯಿತು, ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ ಒಳಗಡೆ ಕನ್ವರ್ಟ್ ನಾವು ಮಾಡ್ಕೋತಾ ಇದ್ದೀನಿ. ಇದನ್ನ ನಿಮ್ಗೆ ಭಾರಿ ಯೂಸ್ ಆಗ್ತದೆ, ನೀವು ನೋಡ್ಕೋಬೇಕು. ಇದು ಏನಾಗ್ತದೆ, ಟುಗೆಲ್ ಎಸ್ ಅಂತ ಬರುತ್ತೆ. ಇದನ್ನ ಮೊದಲನೇ ಅಕ್ಷರನೇ ಸ್ಮಾಲ್ ಮಾಡ್ಕೊಂಡು ಉಳಿದಿದ್ದೆಲ್ಲ ಕ್ಯಾಪಿಟಲ್ ಮಾಡ್ಬಿಡ್ತದೆ. ಅದು ನೋಡ್ರಿ, ಮೊದಲನೇ ಅಕ್ಷರ ಸ್ಮಾಲ್ ಆಗಿದೆ, ಉಳಿದಿದ್ದೆಲ್ಲ ಕ್ಯಾಪಿಟಲ್ ಆಗಿ ನೋಡ್ತಾ ಇದ್ದೀನಿ. ಮತ್ತೆ ಸೆಲೆಕ್ಷನ್ ಮಾಡ್ಕೋರಿ. ಇದೇನಾಗ್ತಿದಪ್ಪ ಅಂದ್ರೆ, ಇದು ಎಜುಕೇಶನ್, ಇದು ಕರ್ನಾಟಕ, ಇಲ್ಲಿ ಮಹಾರಾಷ್ಟ್ರ ಆಗ್ಬೇಕು, ಕರ್ನಾಟಕ ಅಂತ ಟೈಪ್ ಮಾಡಿದೀವಿ. ಇದು ತಪ್ಪಾಗಿದೆ ಅಂತ ತೋರಿಸ್ಕೊಡ್ಬೇಕಾಗಿತ್ತು ಅಂದ್ರೆ ನಾವು ಬುಕ್ ಒಳಗೆ ಬರ್ದಾಗ ಗೀಚ್ ಹೊಡ್ಕೊಂಡ್ಬಿಡ್ತೀವಿ. ಓಕೆ, ಕೆಂಪೆನ್ಲೆ ಅದರ ಮೇಲೆ ಒಂದು ಲೈನ್ ತೆಗೆದು ಬಿಡ್ತೀವಿ. ಬಟ್ ಕಂಪ್ಯೂಟರ್ ಒಳಗೂ ಕೂಡ ಇದು ತಪ್ಪಾಗಿದೆ ಅಂತ ತೋರಿಸ್ಲಿಕ್ಕೆ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಏನಂತ ಕರಿತೀವಿ, ಸ್ಟ್ರಿಂಗ್ ಥ್ರೂ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇದು ಈಗ ಎಜುಕೇಶನ್ AICT ಪ್ರಾಜೆಕ್ಟ್ ಕರ್ನಾಟಕ ಅಂತ ಯಾರು ಅದಕ್ಕೆ ಕನ್ಸಿಡರ್ ಮಾಡೋದಿಲ್ಲ, ಯಾಕಂದ್ರೆ ಇದು ತಪ್ಪಾಗಿದೆ ಅಂತ ನಾವು ಆಲ್ರೆಡಿ ಇದಕ್ಕೆ
ಹೇಳ್ಕೊಡ್ತಾ ಇದೀವಿ. ಅದಕ್ಕೆ ಮತ್ತೆ ತಪ್ಪಾಗಿರೋದನ್ನ ತೆಗಿಬೇಕಾಗಿದ್ರೆ ವಾಪಸ್ ಅಲ್ಲೇ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡಾಗ ಆಪ್ಷನ್ಸ್ ಹೋಗ್ಬಿಡತ್ತೆ. ಈ ತರ ನಾವ್ ಏನ್ ಮಾಡ್ಕೋಬಹುದು, ಈಸಿಯಾಗಿ ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಅದೇ ತರ ಇನ್ನೊಂದು ಕಾಣಿಸ್ತಾ ಇದೆ, ಯು ಅಂದ್ರೆ ಏನ್ ಕರಿತೀವಪ್ಪ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋರಿ, ಯು ಮೇಲೆ ಕ್ಲಿಕ್ ಮಾಡಿದಾಗ ಅಂಡರ್ಲೈನ್, ನೀವು ಅಕ್ಷರ ಕೆಳಗ ಅಂಡರ್ಲೈನ್. ನಾನು ಇಷ್ಟೇ ಬರೀ ತೋರಿಸ್ತಾ ಇದ್ದೀನಿ ಅಂತ ಯಾರು ಭಯ ಪಡ್ಬೇಡ್ರಿ, ನೀವು ಪೂರ್ತಿ ಪೇಜ್ ತೆಗೆದು ನಾನು ಇಲ್ಲಿ ಸೆಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವಾಗ ಏನ್ ಬೇಕು ಅನ್ನೋದನ್ನ ನಾನಿಲ್ಲಿ ನಿಮ್ಗೆ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಯೂಸ್ ಮಾಡ್ಕೊಂಡು ಆರಾಮ್ ಸರಿ ನೀವು ಯೂಸ್ ಮಾಡ್ಕೋಬಹುದು. ನೋಡ್ರಿ ಈ ಕೆಳಗಡೆ ನಾನು ಲೈನ್ ಮಾಡಿದ್ದೀನಿ, ಲೈನ್ ಬಂದಿದೆ ನನ್ಗೆ, ಇದು ಸ್ವಲ್ಪ ಸ್ಪೇಸ್ ಕೊಡ್ರಿ, ಕರೆಕ್ಟ್ ಆಗಿ ಬರುತ್ತೆ. ಎಜುಕೇಶನ್ ಕ್ಲಿಕ್ ಮಾಡ್ರಿ, ಬತ್ತು AICT ಆಗ್ಲೇ ರೆಡ್ ಲೈನ್ ಬಂದಿತ್ತು, ಈಗ ಕೆಂಪ್ ಬಂದ್ಬಿಡ್ತು, ಲೈನ್ ಬಂದಿದೆ. ಈಗ ಇದ್ರ ಕೆಳಗೆ ಲೈನ್ ಇಲ್ಲ, ಪ್ರಾಜೆಕ್ಟ್ ಕೆಳಗಡೆ ಲೈನ್ಸ್ಗಳು ಇಲ್ಲ, ಕಡಿಮೆ ಇದೆ. ಕರ್ನಾಟಕ ನೋಡ್ರಿ ಬತ್ತಾ, ಇಲ್ಲಿ ಪ್ರಾಜೆಕ್ಟ್ ಕೆಳಗೆ ಲೈನ್ ಇಲ್ಲ, ಕರ್ನಾಟಕ ಕೆಳಗೆ, ಯಾಕಂದ್ರೆ ನಾನು AICT ಅಷ್ಟೇ ಸೆಲೆಕ್ಷನ್ ಮಾಡಿದ್ದೆ. ಈಗ ಪೂರ್ತಿ ಸೆಲೆಕ್ಷನ್ ಮಾಡಿ ಯು ಮೇಲೆ ಹೋಗ್ರಿ, ಅಂಡರ್ಲೈನ್ ಒಳಗೆ ನೋಡ್ರಿ ಎಲ್ಲದಕ್ಕೂ ಕೂಡ ಬಂದ್ಬಿಡುತ್ತೆ ವಾಪಸ್. ನೆಕ್ಸ್ಟ್ ಇದನ್ನೇ ನಾನು ಕೊಟ್ಟಿರೋದನ್ನೇ ತೆಗಿಬೇಕಾಗಿತ್ತು ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಿ ಏನ್ ಕೆಲಸ ಮಾಡ್ತಿದ್ದಪ್ಪ ಅಂದ್ರೆ ಅಕ್ಷರಗಳು ಸ್ವಲ್ಪ ತನ್ನದವ ತಿಳುವದ ಅಕ್ಷರ ದಪ್ಪ ಆಗ್ಬೇಕಾಗಿದೆ ಅಂದ್ರೆ ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಸ್ವಲ್ಪ ಅಕ್ಷರ ದಪ್ಪ ಆಗ್ಬಿಡ್ತಾವ. ನೆಕ್ಸ್ಟ್ ಕರ್ನಾಟಕನು ಕೂಡ ಒಂದೊಂದು ಅಕ್ಷರ ಕಲರ್ ಮಾಡ್ಬೇಕಂದ್ರೂ ಕೂಡ ನೀವು ಒಂದೊಂದು ಅಕ್ಷರನು ಕೂಡ ಕಲರ್ ಮಾಡ್ಬೋದು. ನೋಡ್ರಿ ಹಿಂಗ್ ಸೆಲೆಕ್ಷನ್ ಮಾಡ್ಕೊಳ್ಳೋದ, ಒಂದೊಂದು ಅಕ್ಷರನು ಕೂಡ ಏನ್ ಮಾಡ್ಬೋದು, ನೀವು ಕಲರ್ ಅನ್ನ ಮಾಡಿ ನೋಡ್ಬೋದು. ಅಕ್ಷರಗಳನ್ನ ಈ ತರ ಕಲರ್ ಮಾಡ್ಕೋಬಹುದು. ನೋಡಿ ನಾನು ಸೆಲೆಕ್ಷನ್ ಮಾಡ್ಕೊಂಡು ಕಲರ್ ಮಾಡ್ತಾ ಇದ್ದೀನಿ. ಈ ತರ ಬೇರೆ ಬೇರೆ ಕಲರ್ ಕೂಡ ನೀವೇನ್ ಮಾಡ್ಬೋದು, ಅಕ್ಷರಗಳಿಗೆ ಕೊಟ್ಟು ಕೆಲಸವನ್ನ ಮಾಡ್ಕೋಬಹುದು ಈಸಿಯಾಗಿ. ನಾನು ಮಾಡ್ತಾ ಇದ್ದೀನಿ ನೋಡ್ಬೋದು. ನೆಕ್ಸ್ಟ್ ಇದು ಸೆಲೆಕ್ಷನ್ ಮಾಡ್ಕೋತೀನಿ, ಅದರ ಮೇಲೆ ಹೋಗ್ಬಿಟ್ಟು ಅದನ್ನೇ ಮಾತ್ರ ಸೆಲೆಕ್ಷನ್ ಮಾಡ್ಕೊಂಡು ಈ ತರ ಅಲ್ಲಿ ಕ್ಲಿಕ್ ಮಾಡೋದ್ರೆ ಜಸ್ಟ್ ಮೋಸ್ಟ್ಲಿ ಹಿಂಗೆ ಜಗ್ಗೋದ, ಅದರ ಮೇಲಿಟ್ಟು ಹೋಲ್ಡ್ ಮೋಸ್ಟ್ ಹಿಂಗೆ ಹಿಡಿದ ಕ್ಲಿಕ್ ಮಾಡಿ ಜಗ್ ಬಿಡೋದ, ಬಂದ್ಬಿಡ್ತದೆ. ಏನು ಹಾರ್ಡ್ ಇಲ್ಲ, ಈಸಿ ಅದ. ನೋಡ್ರಿ ನಾನು ಈ ತರ ಯೂಸ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದೊಂದು ಅಕ್ಷರಗೂ ಕೂಡ ನೀವು ಕಲರ್ ಮಾಡ್ಕೊಂಡು ಅಗ್ದಿ ಚಲೋ ಕಾಣಿಸೋ ತರ ಎಡಿಟ್ ಕೂಡ ನೀವು ರೆಡಿ ಮಾಡ್ಕೋಬಹುದು. ನೆಕ್ಸ್ಟ್ ಇಷ್ಟೆಲ್ಲ ಗೊತ್ತಾಯ್ತು ನಿಮ್ಗೆ. ಇಲ್ಲಿಂದ ಅಕ್ಷರ ಚೇಂಜಸ್ ಮಾಡೋದಂದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಫಸ್ಟ್ನೇ ಕ್ಲಾಸ್ ಒಳಗೆ ಗೊತ್ತಾಗಿದೆ. ಮತ್ತೆ ನೋಡೋಣ ಇದ್ರೊಳಗೆ ಬೇರೆ ಬೇರೆ ಆಪ್ಷನ್ಸ್ ಅನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಮತ್ತೆ ಬೇರೆ ಕ್ಲಾಸ್ ಒಳಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಒಂದು ಬೆಲ್ ಐಕನ್ ಬಟನ್ ಕಾಣಿಸ್ತದೆ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಬೇರೆ ಬೇರೆ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಮನೆಯಲ್ಲಿ ಆರಾಮ್ ಸರಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ ಗೆಳೆಯರೆ.